ಸರಳ ರುಚಿಕರವಾದ ಒಂದು ಬೆಸ್ಟ್ ಆಗಿರುವಂಥ ಆಂಧ್ರ ಸ್ಟೈಲ್ ಬೇಳೆ ಸಾರು, ಪಾಲಕ್ ಬೇಳೆ ಪಪ್ಪು ಅಂತಲೂ ಕರೀತಾರೆ. ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟು ಇಲ್ಲಿ ಕುಕ್ಕರಿಗೆ ನಾನು 1 ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ. ತೊಗರಿ ಬೇಳೆನ ತೊಗೊಳ್ಳಿ. ಹಾಗೆ 1 ಟೊಮೊಟೊನ ತೊಗೊತಾ ಇದ್ದೀನಿ. ಟೊಮೊಟೊ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಪಾಲಕ್ನ ಇದ್ರಲ್ಲಿ ಹಾಕೋದ್ರಿಂದ ಟೊಮೊಟೊನ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಹಾಗೆ ಇದಕ್ಕೆ ನಾನಿಲ್ಲಿ ಪಾಲಕ್ ಮತ್ತು ಮೆಂತೆ ಇವೆರಡನ್ನು ಕೂಡ ಚೆನ್ನಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ಈ ಒಂದು ಸಿಂಪಲ್ಲಾಗಿರುವಂತಹ ಅಡುಗೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ತಿಂದುಬಿಟ್ರೆ ಸಾಕು, ಇನ್ನೇನು ಬೇಡಪ್ಪ ಅನಿಸುತ್ತೆ. ಇಲ್ಲಿ ನೋಡಿ, ಈಗ 3 ವಿಸಿಲ್ ಆಗಿದೆ, ಚೆನ್ನಾಗಿ ಕುದ್ದಿದೆ. ಪಾಲಕ್, ಮೆಂತೆ, ಟೊಮೊಟೊ ಹಾಗೆ ತೊಗರಿಬೇಳೆ ಇಷ್ಟೇ ಹಾಕಿರೋದು, ಮತ್ತೇನು ಬೇಡ. ಇದರಿಂದ ಪಪ್ಪು ಮಾಡಿದರೆ ನೀವು ಏನಂತೀರ ಅಷ್ಟು ಸೂಪರಾಗಿರುತ್ತೆ. ಫಸ್ಟ್ ಇಲ್ಲಿ ಚೆನ್ನಾಗಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸಣ್ಣದಾಗಿರಬೇಕು, ಜಾಸ್ತಿ ಹಿಂಗೆ ದಪ್ಪ ದಪ್ಪ ಥರ ಏನು ಬೇಳೆಗಳು ಉಳಿಬಾರ್ದು, ಅಷ್ಟು ಸಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆಗೋವರೆಗೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪ್ರತಿ ಸಲ ಹೇಳೋದು ಇದನ್ನೇ. ಎಲ್ಲರೂ ಅಷ್ಟೇ, ಒಂದು ಸತಿ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀರನ್ನ ಮತ್ತೆ ಆ್ಯಡ್ ಮಾಡೋದೇನು ಬೇಕಾಗೋದಿಲ್ಲ, ಯಾಕಂದರೆ ಇದರಲ್ಲಿ ಆಲ್ರೆಡಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀವಿ. ಪಪ್ಪು ಅಂತಂದರೆ ಏನು ಗೊತ್ತಾ, ಸ್ವಲ್ಪ ಗಟ್ಟಿ ಬೇಳೆ ಆಗಿರಬೇಕು. ಗಟ್ಟಿ ಬೇಳೆ ಅಂತ ಹೇಳ್ತೀವಲ್ವ, ಸೊ ಗಟ್ಟಿಯಾಗಿದ್ರೇ ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ಆಂಧ್ರ ಸ್ಟೈಲ್ ಗಟ್ಟಿ ಪಪ್ಪು ಅಂತಲೇ ಕರೀತಾರೆ ಅದಕ್ಕೆ. ಹಾಗಾಗಿ ಈ ಒಂದು ಸಿಂಪಲ್ ಆಗಿರುವಂಥ ಅಡುಗೆನ 2 ನಿಮಿಷದಲ್ಲಿ ಮಾಡಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ. ಈಗ ಇದಕ್ಕೆ ಒಗ್ಗರಣೆನ ಹಾಕ್ತಾಯಿದ್ದೀನಿ ನೋಡಿ. ನೀವು ಬೇಕಾದ್ರೆ ಇದನ್ನು ಫಸ್ಟಿಗೆ ಕುದಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಬೋದು. ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಫಸ್ಟು ಒಗ್ಗರಣೆ ಹೊಡೆದ್ಮೇಲೆ ಅದರಲ್ಲೇ ನಾನು ಏನಿದೆ ನಾವು ಪಾಲಕ್ ಪಪ್ಪು ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಫಸ್ಟ್ ಇದಕ್ಕೆ ಬಾಣಲಿಗೆ ಎಣ್ಣೆ ಕಾದಿರುವಂಥ ಬಾಣಲಿಗೆ ಫಸ್ಟ್ ಇಲ್ಲಿ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿನ ತೊಗೊತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಒಗ್ಗರಣೆ ಆದಮೇಲೆ ಇದಕ್ಕೆ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಪಪ್ಪು ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಇಷ್ಟೇ ಸ್ನೇಹಿತರೆ, ಹೆಚ್ಚು ಸಮಯ ತೊಗೊಳೋದಿಲ್ಲ, ದಿಢೀರಾಗಿ ಮಾಡ್ಕೋಬೋದು. ಎಷ್ಟೋ ಮಸಾಲೆಗಳನ್ನು ರುಬ್ಬಬೇಕನ್ನೋ ಹಾಗಿಲ್ಲ, ಏನೂ ಇಲ್ಲ. ಜಸ್ಟ್ ಕೇವಲ 2 ನಿಮಿಷದಲ್ಲಿ ವಿಸಿಲ್ನ ಕೂದಿಸ್ಬಿಟ್ಟು ವಿಸಿಲ್ನ ಹೊಡಿಸ್ಬಿಟ್ಟು ಜಸ್ಟ್ 2 ನಿಮಿಷದಲ್ಲಿ ಮಾಡುವಂಥ ಪಾಲಕ್ ಪಪ್ಪು ರೆಡಿಯಾಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ. ಆಲ್ರೆಡಿ ಕುದ್ದಿದೆ. ಈಗ ಇದನ್ನು ನಿಮಗೆ ಬೌಲಿಗೆ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಒಂದು ಡಯಟ್ ಏನಾದರೂ ಮೇಂಟೈನ್ ಮಾಡ್ತಾಯಿದ್ರೆ ಅದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ. ಇದ್ರ ಜೊತೆಗೆ ಸ್ವಲ್ಪ ನೀವು ರೈಸ್ನಾದರೂ ತೊಗೋಬೋದು, ಅಥವಾ ಚಪಾತಿ ಅಥವಾ ರೊಟ್ಟಿ ಏನಾದರೂ ತೊಗೋಬೋದು. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾವುದೇ ಕಾಂಬಿನೇಷನ್ ಮಾಡಿದರೂ ಕೂಡ ಸೂಪರಾಗಿರುತ್ತೆ ನೋಡಿ. ಬೇಳೆ ಸಾರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.